ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಸಿಎಂಗೆ ಪತ್ರವನ್ನ ಬರೆಯಲಾಗಿದೆ. ಹಿಂಬಾಕಿ ಹಣ 1,271 ಕೋಟಿ ರೂಪಾಯಿ ಶೀಘ್ರವೇ ಪಾವತಿಸಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಪತ್ರದ ಮೂಲಕ ಸಿಎಂಗೆ ಮನವಿ ಮಾಡಿದೆ ಜಂಟಿ ಕ್ರಿಯಾ ಸಮಿತಿ. ಇನ್ನು ಬೇಡಿಕೆಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯ ಸರ್ಕಾರ 1,271 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. 4 ನಿಗಮಗಳ ಸಾರಿಗೆ ನೌಕರರಿಗೆ ಕೂಡಲೇ ಪಾವತಿಸಲು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. 4 ವರ್ಷಗಳ ವೇತನ ಪರಿಷ್ಕರಣೆಯ ಚರ್ಚೆ ಮಾಡಿ ಈ ಬಗ್ಗೆ ಕೂಡಲೇ ಸಾರಿಗೆ ನಿಗಮಗಳ ಆಡಳಿತ ವರ್ಗಕ್ಕೆ ಸೂಚಿಸಬೇಕು. ನಿವೃತ್ತ ನೌಕರರನ್ನ ಒಳಗೊಂಡಂತೆ ಎಲ್ಲಾ ಸಾರಿಗೆ ನೌಕರರಿಗೆ ಅರಿಯರ್ಸ್ ಆಗಬೇಕು. 2020 ಜನವರಿ 1ರಿಂದ 2020 ಮಾರ್ಚ್ 31ರವರೆಗಿನ ಅರಿಯರ್ಸ್ ಮೊತ್ತ 521 ಕೋಟಿ ರೂಪಾಯಿಗಳನ್ನು ಸಾರಿಗೆ ನಿಗಮಗಳು ಪಾವತಿಸಬೇಕು. 2025 ಆಗಸ್ಟ್ 5ರಂದು ಮುಷ್ಕರದ ಸಂದರ್ಭದಲ್ಲಿ ಶಿಸ್ತು ಕ್ರಮದ ಪ್ರಕ್ರಿಯೆಯನ್ನು ಕೂಡಲೇ ಕೈ ಬಿಡುವ ಬಗ್ಗೆ ಆದೇಶವನ್ನು ಹೊರಡಿಸಬೇಕು ಎನ್ನುವಂತಹ ಬೇಡಿಕೆಗಳು ಇರುವಂಥದ್ದು. ಈ ಎಲ್ಲ ಬೇಡಿಕೆಗಳು ಈಡೇರಬೇಕು ಅನ್ನೋದಾಗಿ ಒಂದು ಪತ್ರವನ್ನು ಸಿಎಂಗೆ ಬರೆದಿದ್ದಾರೆ. ಈಗಾಗಲೇ ಕಳೆದ ವಾರ ಒಂದು ಮುಷ್ಕರವನ್ನು ಮಾಡಿದ್ರು, ಅಂದರೆ 4 ಗಂಟೆ ತನಕ ಒಂದು ಡೆಡ್ಲೈನ್ ನೀಡಿದ್ರು. ಅಕಸ್ಮಾತ್ ಏನಾದರೂ ಸರ್ಕಾರ ಒಪ್ಪಲಿಲ್ಲ, ತಮ್ಮ ಬೇಡಿಕೆಗಳಿಗೆ ಒಪ್ಪಲಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತೇವೆ, ಬಸ್ಗಳ ಸಂಚಾರ ಇರೋದಿಲ್ಲ ಅನ್ನೋದಾಗಿ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದರು. ತದನಂತರದಲ್ಲಿ KSRTC MD ಅಕ್ರಮ್ ಪಾಷಾ ಅವರು ಸರ್ಕಾರದ ಪರವಾಗಿ ಬಂದು ಒಂದು ಸಂಧಾನವನ್ನು ನಡೆಸಿ ಸಫಲರಾದರು. ತದನಂತರದಲ್ಲಿ 10 ದಿನಗಳ ಕಾಲ ಡೆಡ್ಲೈನ್ ನೀಡಿದೆ ಸರ್ಕಾರಕ್ಕೆ. ಮಾರ್ಚ್ 2ರವರೆಗೆ ಡೆಡ್ಲೈನ್ ಸಿಕ್ಕಿದೆ. ಇದರ ನಡುವೆ ಒಂದು ಪತ್ರವನ್ನು ಕೂಡ ಸಿಎಂಗೆ ಬರೆದಿದ್ದಾರೆ.